ಟಿವಿ ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ. ಟಿವಿ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಧಾರವಾಡ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಬೆಂಗಳೂರು ಇವರಿಗೆ ಧಾರವಾಡ ಜಿಲ್ಲಾ ಗ್ರಾಮೀಣ ಭಾಗದಲ್ಲಿರತಕ್ಕಂತ ಎಲ್ಲ ಒಂದು ದೇವದಾಸಿಯರು ಧಾರವಾಡ ಜಿಲ್ಲೆಯ ದೇವದಾಸಿ ಮಹಿಳೆಯರ ಯೋಜನಾ ಹಾಗೂ ಮಹಿಳೆಯರ ಸಮಸ್ಯೆಗಳ ಕುರಿತು ತಮಗೆ ಸಿಗಬೇಕಾದ ಸೌಲಭ್ಯವನ್ನ ಸರ್ಕಾರ ಒದಗಿಸಬೇಕೆಂದು ಧಾರವಾಡ ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ 2025-26ನೇ ಸಾಲಿನ ಹಕ್ಕೊತ್ತಾಯಗಳೊಂದಿಗೆ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯವರಾದ ಸುರೇಶ್ ಖಾನಾಪುರ್ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರು ಮತ್ತು ಶ್ರೀಧರ್ ದಂದಗಲ್ ಹುಬ್ಬಳ್ಳಿ ಶಹರದ ಅಧ್ಯಕ್ಷರು, ರಾಘವೇಂದ್ರ ರಾಮಗೇರಿ ಅಣ್ಣಿಗೇರಿ ತಾಲೂಕಾ ಅಧ್ಯಕ್ಷರು ಹಾಗೂ ಉಮೇಶ್ ಮಾದರ್ ಕುಂದಗೋಳ ತಾಲೂಕಾ ಅಧ್ಯಕ್ಷರು, ರಮೇಶ್ ಮಾದರ್ ನವಲಗುಂದ ತಾಲೂಕಾ ಅಧ್ಯಕ್ಷರು, ರಮೇಶ್ ಮಾದರ್ ಕಲಘಟಗಿ ತಾಲೂಕಾ ಅಧ್ಯಕ್ಷರು ಇವರ ಸಮ್ಮುಖದಲ್ಲಿ ಧಾರವಾಡ ಜಿಲ್ಲೆಯ ಸಮಸ್ತ ದೇವದಾಸಿಯರಿಗೆ ಅವರು ಒಂದು ಸರ್ಕಾರ ನೀಡುವಂತಹ ಸವಲತ್ತುಗಳನ್ನ ಸರಿಯಾಗಿ ಒದಗಿಸಿಕೊಡಬೇಕೆಂದು ಈ ಸಂಘಟನೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ನಡೆಸಿದರು. ಒಂದು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ದೇವದಾಸಿ ಮುಕ್ತ ಶೋಷಣೆ ಮುಕ್ತ ಮಾಜಿ ದೇವದಾಸಿಗೆ ಮಹಿಳೆ ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ಧಾರವಾಡ ಜಿಲ್ಲಾ ಭವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಈ ದೇವದಾಸಿಯ ಒಂದು ಸಾಮಾಜಿಕ ಅವರ ಶೋಷಣೆ ವಿರುದ್ಧ ಅವರಿಗೆ ಒಂದು ಸವಲತ್ತು ಒದಗಿಸುವ ಕುರಿತು ಈ ಒಂದು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಅವರ ಒಂದು ಅಳಲನ್ನು ತೋಳಿಕೊಳ್ಳಲಿಕ್ಕೆ ಧಾರವಾಡ ಜಿಲ್ಲೆಗೆ ಆಗಮಿಸಿ ಆ ಧಾರವಾಡ ಜಿಲ್ಲಾ ಭವನಕ್ಕೆ ಆಗಮಿಸಿ ಅವರ ಕಷ್ಟವನ್ನು ಅಳಲನ್ನು ತೋಳಲಿಕ್ಕೆ ದೇವದಾಸಿ ಅಂತ ಆದಂಥವರು ಎಲ್ಲ ಧಾರವಾಡ ಜಿಲ್ಲೆಯ ಪ್ರತಿಯೊಂದು ಗ್ರಾಮದಿಂದ ಆ ದೇವದಾಸಿ ಪದ್ಧತಿಯಲ್ಲಿ ಅವರಿಗೆ ಯಾವ ರೀತಿ ಶೋಷಣೆ ಆಗುತ್ತಿದೆ ಸರ್ಕಾರದಿಂದ, ಅವರಿಗೆ ಏನು ಕೊರತೆ ಎಂದು ಆ ದೇವದಾಸಿಯವರನ್ನೇ ವಿಚಾರಿಸಿ ಅವರ ಬಾಯಲ್ಲೇ ಕೇಳೋಣ, ಅವರ ಕಷ್ಟವೇನು, ಅವರ ಮನವಿ ಏನೆಂದು ಅವರ ಬಾಯಲ್ಲೇ ತಿಳಿದುಕೊಂಡು ಸರ್ಕಾರ ಗಮನಿಸಿ ಅತಿ ಹೆಚ್ಚು ಒತ್ತು ಕೊಟ್ಟು ಈ ದೇವದಾಸಿಯವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು, ಅವರಿಗೆ ಆಗುಹೋಗುಗಳನ್ನು, ಅವರ ಕಷ್ಟಗಳನ್ನು, ಮನವಿಯನ್ನು ಪರಿಹರಿಸಬೇಕೆಂದು ನಮ್ಮ ಅಮೋಘ ಚಾನಲ್ ಮತ್ತು ಟಿವಿ ವತಿಯಿಂದ ಮನವಿ ಮಾಡಿಕೊಳ್ತಾ ಅವರನ್ನೇ ಮಾತಾಡ್ಸೋಣ. ಅವರ ಕಷ್ಟಗಳೇನು ಏನು, ಅವರ ಪರಿಹಾರ ಒದಗಿಸಿಕೊಡ್ಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಅವ್ರನ್ನ ವಿಚಾರಿಸೋಣ. ಬನ್ನಿ, ನಿಮ್ಮ ಹೆಸರೇನ್ರಿ? ನಿಮ್ಗೆ ಯಾವ ಥರ ಇಲ್ಲಿ ಶೋಷಣೆ ಆಗ್ತಾ ಇದೆ ರೀ ಸರ್ಕಾರದಿಂದ? ನಿಮ್ಗೆ ಯಾವ ಥರ ಸವಲತ್ತು ಸಿಗ್ತಾ ಇಲ್ಲ? ನಮ್ಗೆ ಏನು ಇದ್ರದಾಗಿದ್ದ ಪಂಚಾಯತಿ ನಮ್ಮ ಪಗಾರ ಬರ್ತೈತಲ್ರಿ, ಅದು ಬಂದಿದ್ರಿ. ಯಾವ ಬಂದಿತ್ತು. ಈಗ ನಿಮ್ಗೆ ಯಾವ ತರ ಈಗ ಪಿಂಚಣಿ ಎಷ್ಟು ಬರ್ತೈತೆ ಅಮ್ಮ? ಅದ 2000 ಬರ್ತೈತ್ರಿ. ನಾವೀಗ ಮಾಸಾಸನ 2000 ಬರ್ತೈತ್ರಿ. ಹೆಚ್ಚಿಗೆ ಆಗ್ಲಿ ಅಂತೇಳಿ ನಾವು ಇಲ್ಲಿಗೆ 2 ಸಲ ಹೋರಾಟ ಮಾಡಿದ್ರು ಇನ್ನೂ ಬಂದಿಲ್ರಿ. ಅಲ್ಲಮ್ಮ, ಈ ಗೃಹಲಕ್ಷ್ಮಿ ಬರ್ತಾ ಇದೆ ಅದನ್ನ ಹೇಳ್ಬೇಡ್ರಿ. ಅಲ್ರಿ, ಇದ ದೇವದಾಸಿ ಪೆನ್ಷನ್ 2000 ಬರ್ತೈತ್ರಿ. 2000 ಬರ್ತೈತಿ. ಆದ್ರ 5000 ಆಗ್ಲಿ ಅಂತೇಳಿ ನಾವ್ ಇಲ್ಲಿ ಹೋರಾಟ ಮಾಡಿದಿರಿ, ಬರ್ಲಿಲ್ಲ. ನಮಗ ಮನಿ ಇಲ್ರಿ, ಇರಾಕ್ ಮನಿ ಇಲ್ಲ. ಅಕಸ್ಮಾತ್ ಅವ್ರಿಗೆ ಮನಿ ಕೊಡ್ಲಿಲ್ಲ ಅಂದ್ರ ಇದ ಆಫೀಸ್ನಾಗ ಬಂದ್ ಅಡಿಗೆ ಮಾಡ್ತೇವಿ ನೋಡ್ರಿ. ಅದನ್ನ ಮಾಡ್ತೇವ್ರಿ ಕೆಲ್ಸ. ನೀವು ಹಿಂಬ ಬರ್ಬೇಡ್ರಿ. ನಮ್ಮ ಮಕ್ಳು ಮರಿ ನಾವು ತಗೊಂಡ್ ಗಾಡಿ ಮ್ಯಾಗ ಸಾಮಾನು ಏರ್ಕೊಂಡು ಬಂದು ಇಲ್ಲೇ ಒಲಿವುಡ್ ಅಡಿಗೆ ಮಾಡ್ತೇವೆ ನಮ್ಮ ಮನಿ ಕಟ್ಟಿ ಕೊಡೋ ಮಟ. ಅವ್ರ ಮೇಡಮ್ ಮಾರ್ ನಮ್ಮ ಮನಿಗೆ ಬಂದು ಮನಿ ನೋಡ್ಬೇಕೀಗ ಯಾವ ಪರಿಸ್ಥಿತಿ ಒಳಗೆ ನಾವ್ ಅದೇ ಅನ್ನೋದು. ಹಗಲೆಲ್ಲ ದುಡ್ಡು ಸಂಜಿಗೆ ತಿನ್ನು ಜೀವನ ರೀ ನಮ್ದು. ನಾವು ದೇವದಾಸಿಯರ್ ಆಗ್ಯಾವಿ, ಆಗ್ಬಿಟ್ಟೇವಿ, ಹಿರಿಯರು ಮಾಡಿ ಹೋಗ್ಬಿಟ್ಟಾರ. ಈಗ ನಮ್ಗೆ ಏನು ಮಾಡಕ್ ಆಗೋದಿಲ್ಲ. ನಮ್ಮ ಮಕ್ಕಳು ಲಗ್ನ ಮಾಡಿದ್ವಿ, ಸಾಲ ಸಮದ ಮಾಡಿ ಬಡ್ಡಿ ತೆಗೆದು ಲಗ್ನ ಮಾಡಿದ್ವಿ, ಅದು ರೊಕ್ಕ ಬರ್ಲಿಲ್ಲ. ಹೆಣ್ಮಕ್ಳು ಖರ್ಚು ಮಾಡೋದೈತಲ್ರಿ. ಈಗ ಏನು ಕೊಟ್ಟು ಮಾಡ್ಬೇಕ್ರಿ ಲಗ್ನಾನ, ಅದು ಆಗಿಲ್ಲ. ಈಗ ದೇವದಾಸರ ಅನ್ನೋದು ಹೆಸರು ಪಡೆದಿವಿ ನಾವು. ಬಂದ್ವಿ ಇಲ್ಲಿ ಮಠನೂ ಬಂದ್ವಿ. ಇವತ್ತು ಕೊಡ್ತಾರ, ನಾಳೆ ಕೊಡ್ತಾರ. ನಮ್ಮಲ್ಲೇ ಪಂಚಾಯತಿ ದೇವ್ರ ಮನಿ ಕೇಳ್ರಿ ಅಂದ್ರಿ. 1,50,000 ಸ್ಯಾಂಕ್ಷನ್ ಆದ್ರ ಬರೀ 4 ದಿನದ ಪಗಾರ ಐತ್ರಿ. ಅದು ಮನಿ ಕಟ್ಟಿಸ್ಕೊಳ್ಳೋದು ಹೆಂಗ? ನಮಗೆ ದೇವದಾಸಿ ತರ್ಪಿ ನಾವು ಮನಿ ಕಟ್ಟಿ ಕೊಡೋ ಅಂತ ಹೇಳಿದ್ವಿ. ಇವತ್ತಿಗೆ ಇಲ್ಲ. ಅವ್ರ ಮನಿಗೆ ಬರ್ಬೇಕು, DCR ಆಫೀಸ್ನಾರ ಎಲ್ಲಾರು ಬರ್ಬೇಕು ಮನಿ ನೋಡಾಕ. ಅವ್ರು ಬಂದು ಮನಿ ಕಟ್ಟಿ ಕೊಡ್ಲಿಲ್ಲ ಅಂದ್ರೆ ಈ ಆಫೀಸ್ನಾಗ ನಾವು ಅಡಿಗೆ ಮಾಡ್ತೇವೆ ಬಂದು. ಪ್ರಭು ಮೇಡಮ್ ಅವರು ಈಗ ಏನ್ ಹೇಳಿದ್ರು ಮೇಡಮ್, ಇವರೆಲ್ಲ ನಿಮ್ಗೆ ಕೇಳ್ತಾರೆ. ಅದೇ ರೀತಿ ಕೇಳಿದಾಗ ಅವರೇ ಅದೇ ನಡು ರಸ್ತೆಯಲ್ಲಿ ಇವರೆಲ್ಲ ಹತ್ತಾಗ ಅವರು ಅಳ್ಕೋತ ಹೇಳಿದ್ದಾರೆ. ಇಷ್ಟೊಂದು ನೀವು ಅನುಭವಿಸ್ತಾ ಇದ್ದೀರಿ,
ಇಷ್ಟೊಂದು ನೀವು ಈ ಒಂದು ದೇವರಾಮ ಇವ್ರಿಗೆ ಸರಿಯಾದ ಒಂದು ಮೇಲೆ ಮಳೆ ಬಂದ್ರೆ ಮನೆ ಇಲ್ಲ ಮೇಡಮ್. ಆ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ಇದ್ರು, ಎಲ್ಲರೂ ಇದ್ರು. ಅವರು ಆ ಸಂದರ್ಭದ ಸರ್ಕಾರ ಮಟ್ಟಕ್ಕೆ ತುರ್ತಾಗಿ ನಾನು ಗಮನಕ್ಕೆ ತರ್ತೀನಿ ಅಂತ ಈಗೆಲ್ಲ ಆಲ್ಮೋಸ್ಟ್ ಏನ್ ಹೇಳಿದ್ರೆ ನಾವು ಎಲ್ಲ ಮುಗಿದ ಮೇಡಮ್. ಇವರು ಎಷ್ಟು ಸಲ ಪ್ರತಿಭಟನೆ ಮಾಡಿದ್ರು ಮೇಡಮ್, ಅದ ಒಂದು ಇವರ ಪ್ರೈವೇಟ್ ಬರ್ತಾರೆ ಮೇಡಮ್. ನೆಕ್ಸ್ಟ್ ಏನಿಲ್ಲ ಮೇಡಮ್, ಇವ್ರಿಗೆ ಆ ಲೆಟರ್ ಕೊಟ್ಟಿದ್ದ ಮೇಡಮ್, ಬೆಳಗಾವಿ ಅಧಿವೇಶನದಾಗ ಸರ್ಕಾರ ಗಮನಕ್ಕೆ ಬಂದ್ ಮೇಡಮ್. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾವು ಕೊಟ್ಟಂತ ಲೆಟರ್ ಒಳಗೆ ನಾವೇನು ಅನ್ವೇಷಿಸಿದ್ವಿ ಮೇಡಮ್, ಇವ್ರಿಗೆ ಸಂಬಂಧಪಟ್ಟಂಗೆ ಮಾಸಾಸನ, ಪುನರ್ವಸತಿ, ದೇವದಾಸಿ ಮಕ್ಕಳಿಗೆ ಸಹಾಯಧನ, ಮದುವೆ ಸಹಾಯಧನ, ಭೂಮಿ ಮಂಜೂರಾತಿ ಇವನ್ನೆಲ್ಲ ಮಂಜೂರಾತಿ ಆಗಿದೆ ಮೇಡಮ್. ಆಮೇಲೆ ತಗೊಂಡಂಗೆ ಕೂಡಕ್ ಆಗೋದಿಲ್ಲ, ನಮ್ಗೆ ರಿಪೋರ್ಟ್ ಮಾಡಲೇಬೇಕಾಗ್ತದ. ಅರ್ಥ ಆಯ್ತಾ? ಇಂದು ಇವ್ರಿಗೆ ನಮ್ಮ ಸರ್ಕಾರದಲ್ಲೇ ಇವ್ರಿಗೆ 2 ಎಕರೆ ಅದು ಯಾಕೆ ಕೊಡ್ತಾ ಇಲ್ಲ? ಸಮಾಜ ಕಲ್ಯಾಣ ಇಲ್ಲ. ಹೌದು, ಅವ್ರಿಗೆ ಇಟ್ಕೊಂಡು ನೀವು ಮಾಡಿ. ಯಾಕೆ ಕೊಟ್ಟಿಲ್ಲ ನೋಡಿ. ಲಿಸ್ಟ್ ಕೊಟ್ಟಿದ್ದೀವಿ. ಕೊಟ್ಟಿದ್ದೀರಾ, ಬಟ್ ಆಗಿಲ್ಲ. ಯಾಕೆ ಮೇಡಮ್ ಕೇಳಕ್ ಹೋದ್ರೆ ಇನ್ನೂ ಮಂಜೂರಾಗಿಲ್ಲ ಅಂತ ಹೇಳ್ತಾರೆ. ಅಲ್ಲ ಅಂತ ಹೇಳ್ತಾರೆ. ಮಂಜೂರಾಗಿಲ್ಲ ಅಂತ ಹೇಳ್ತಾರೆ. ನಾವು ಕೇಳಕ್ ಹೋಗಲ್ಲ, ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಹೋಗಿ ಕೇಳೇವ್ರಿ. ಆಮೇಲೆ ನೋಡಿ, ಈಗ ನೋಡ್ಲಿಲ್ಲ ಅಂತಂದ್ರೆ ಹೆಂಗಪ್ಪ? ಅವ್ರು ಹೇಳ್ತಾರದೇನು, ಒಂದು DC ಅವರು ಅದಾದ್ಮೇಲೆ ಮೀಟಿಂಗ್ ಮಾಡ್ಲಿಲ್ಲ, ಅವ್ರು ಲಾಸ್ಟ್ ಟೈಮ್ ಇದ್ದವರು ಅಂತ. ನೀವು ಮಾಡಿ, ಏನೇನೆಲ್ಲ ಮಾಡಕ್ ಸಾಧ್ಯ ಅವ್ರಿಗೆ ಸಹಾಯ ಮಾಡಿ. ಈ ಪೆನ್ಷನ್ಗೆ ಅಲ್ಲೇ ಎಲ್ಲ ಕ್ಲಿಯರ್ ಮಾಡ್ತಾರೆ. ಇವತ್ತು 1 ನಿಮಿಷ ಇಲ್ಲಿ ಕೇಳುವ. ಇಲ್ಲಿ ಈಗ ನಾನು DC ಅವ್ರ ಹತ್ರ ನಿಮ್ಗೆ ಈಗ ಡೇಟ್ ಮಾಡಿಸ್ಕೊಟ್ಟಿದ್ದೀನಲ್ಲ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಲ್ಲ. ನೀವು ಹೇಳಿದ್ರೆ ಇಲ್ಲಿವರೆಗೂ DC ಅವ್ರು ಕರೆದಿಲ್ಲ ಅಂತ. ಈಗ ಇಮಿಡಿಯೇಟ್ಲಿ ನಿಮ್ದು ಅಪಾಯಿಂಟ್ಮೆಂಟ್ ಫಿಕ್ಸ್ ಆಯ್ತು, ನಿಮ್ದು ಮೀಟಿಂಗ್ ಫಿಕ್ಸ್ ಆಯ್ತು. ಮೀಟಿಂಗ್ ಆದ್ಮೇಲೆ ಅವ್ರಿಗೆ ಏನ್ ಮೀಟಿಂಗ್ ಅಲ್ಲಿ ಡಿಸಿಷನ್ಸ್ ಆಗಿದೆ ಅವೆಲ್ಲ ನನಗೆ ರಿಪೋರ್ಟ್ ಕಳಿಸ್ಬೇಕು. ಅರ್ಥಾಯ್ತಾ? ಹಾಗಾಗಿ ನೀವೆಲ್ಲರೂ ವಿಶ್ವಾಸ ಇಡಬೇಕು. ಆಮೇಲೆ ನಿಮ್ಗೆ ಏನ್ ಪೆನ್ಷನ್ ಇದೆ ಇದನ್ನೆಲ್ಲ ಮಾಡಿಸ್ಕೊಡ್ಬೋದು. ಯಾವ್ಯಾವ್ದು ಮಾಡ್ಸಕ್ಕಾಗತ್ತೆ ಇಮಿಡಿಯೇಟ್ಲಿ ಮಾಡಿಸ್ಕೊಡ್ರಿ. ಪೆನ್ಷನ್ ನಮಗ್ ಬಂದು ಕೇಳಬಾರ್ದ್ರಿ. ಮೇಡಮ್, ಈಗ 395 ಮೆಂಬರ್ಸ್ ಇದ್ದಾರೆ ಮೇಡಮ್. ಅಷ್ಟು ಜನಕ್ಕೂ ಪೆನ್ಷನ್ ಬರ್ತಾ ಇದೆ. ಅವ್ರು ಕೇಳ್ತಾ ಇರೋದೇನಂದ್ರೆ ಮಂತ್ಲಿ ಬರ್ತಾ ಇಲ್ಲ. ಅದೊಂದು ಸಮಸ್ಯೆ ಇದೆ. ಪರ್ಸ್ಯೂ ಮಾಡ್ತಾ ಇದ್ದೀವಿ. ಕ್ಲಾರಿಫೈ ಮಾಡಿ, ಕ್ಲಿಯರ್ ಮಾಡಿ. 2-3 ಮಂತ್ಸ್ ಒಂದ್ಸು ಬರ್ತಾ ಇತ್ತು ಪೆನ್ಷನ್. ಅದನ್ನ ಈಗ ಮಂತ್ಲಿ ಬರೋಂಗೆ ಪರ್ಸ್ಯೂ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ದುಡ್ಡು ಕಳಿಸ್ಬೇಕಲ್ಲ, ಅವ್ರು ತಪ್ಪಿರಲ್ಲ. ಅಲ್ಲಿಂದ ಫೈನಾನ್ಸ್ ಇಂದ ಬರ್ಬೇಕು. ಸರ್ಕಾರ ನೀವಲ್ಲ, ನಾನು ನಮಗೆ ಬಂದೆ ಮೇಡಮ್, ನೀವೇ ಹೇಳಿದ್ರಿ. ಧರಣಿ ಆಲಿಸಿದ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅವರು ಧರಣಿಯನ್ನ ಆಲಿಸಿ ಅವರಿಗೆ ಮುಂಬರುವ ದಿನಗಳಲ್ಲಿ ಅವರಿಗೆ ಸರ್ಕಾರದ ವತಿಯಿಂದ ಬರಬೇಕಾದಂತಹ ಪಿಂಚಣಿ ಸಹಿತ ಮತ್ತು ಅವರಿಗೆ ಮನೆಯನ್ನ ಒದಗಿಸುವ ಕುರಿತು ಅವರಿಗೆ ಎಲ್ಲ ತರನಾದ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಿ ಕೊಡುತ್ತೇನೆ ಎಂದು ಭರವಸೆ ನೀಡಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯವರ ಎಲ್ಲ ಸದಸ್ಯರ ಮೇರೆಗೆ ಭರವಸೆ ನೀಡುವುದರ ಮೂಲಕ ಎಲ್ಲರಿಗೂ ತಿಳಿಸಿದರು. ವರದಿ ಲಕ್ಷ್ಮೀಮಣಿ, SMTV ನ್ಯೂಸ್ ಕನ್ನಡ.